ಆ್ಯಕ್ಚುಲಿ ಒಂದು ಓಲ್ಡ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ. ಉರುಷ್ಕ ನಮ್ಮ ಮನೆ ಎದುರುಗಡೆ ಇರೋ ಬೆಕ್ಕ ಜೊತೆ ಹೆಂಗೆ ಆಡ್ತಾಳೆ ಅಂತ ಅಂದರೆ ಯಪ್ಪ, ನಾನೇ ಅದನ್ನು ಅಷ್ಟೊಂದು ಎತ್ಕೊಳ್ಳೋದಿಲ್ಲ, ಮುಟ್ಟೋದು ಇಲ್ಲ. ಭಯ ಆಗುತ್ತೆ, ಎಲ್ಲಿ ಪರಿಸ್ಬಿಡುತ್ತೆ ಅಂತ. ಅವಳು ಹಂಗೆಲ್ಲ ಫುಲ್ ಅದಕ್ಕೆ ಲಾಲಿ ಆಡ್ಕೊಂಡು ಅದಕ್ಕೆ ನೇಲ್ಗೆಲ್ಲ ಸವರ್ಕೊಂಡು ಹಂಗೆಲ್ಲ ಮಾಡ್ತಾಳೆ. ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅವಳನ್ನೂ ನೀಟಾಗಿ ಡ್ರೆಸ್ ಎಲ್ಲ ಮಾಡಿ ರೆಡಿ ಮಾಡಿ ಬಿಟ್ಟು ಕರ್ಕೊಂಡು ಹೋದೆ ಬೆಕ್ಕತ್ರ ಆಟಾಡಲಿ ಅಂತ. ಆ ಬೆಕ್ಕು ಒಲೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಎಲ್ಲ ಕರಿಮಸಿ ಮಾಡ್ಕೊಂಡ್ಬಿಟ್ಟಿತ್ತು. ಅಂದರೆ ನೀರು ಕಾಯಿಸ್ತಾರಲ್ಲ, ಅದು ಒಳಗಡೆ ಹೋಗ್ಬಿಟ್ಟು ಫುಲ್ ಕಿವಿ ಹತ್ರ ಮುಖದ ಹತ್ರ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ. ಅದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಇವಾಗ ತೋರಿಸ್ತೀನಿ ಹೇಗೆ ಆಟಾಡ್ತಾ ಇದ್ದಾಳೆ ಅಂತ. ಇವತ್ತು ಕೂಡ ನಾನು ಮಧ್ಯಾಹ್ನನೇ ಅವಳನ್ನ ನೀಟಾಗಿ ರೆಡಿ ಮಾಡಿದ್ದೆ ವೀಡಿಯೋ ಮಾಡ್ಕೋಬೇಕಂತಾನೆ. ಬಟ್ ಮಕ್ಕಳು ಎಷ್ಟು ರೆಡಿ ಮಾಡಿದ್ರು ಅದೇ ಥರ ಅವರು ಆಟಾಡ್ಕೊಂಡು ಎಲ್ಲ ಕೊಳೆ ಎಲ್ಲ ಮಾಡ್ಕೊಬಿಡ್ತಾರೆ, ಗಲೀಜೆಲ್ಲ ಮಾಡ್ಕೊಬಿಡ್ತಾರೆ. ಅಲ್ಲಿ ಆಟಾಡ್ತಾ ಇದ್ದಾಳೆ. ನೋಡೋಣ ಬನ್ನಿ ಹೆಂಗೆ ಆಡ್ತಾಳೆ, ಏನು ಮಾಡ್ತಾಳೆ ಅಂತ. ವರ್ಷ ಏನು ತಿಂತಾ ಇರೋದು ನೀನು? ಇದು ಅಂದರೆ ತೋರ್ಸ. ವಾಟ್ ಈಸ್ ದಿಸ್? ಜಾಮೂನ್. ವರುಷ್ಕಾ ಹಾಯ್ ಮಾಡು. ಏನು ಮಾಡ್ತಾಯಿದ್ದೀರಾ ನೀವು? ಏನು ತಿಂತಾಯಿದ್ಯಾ? ಏನು ತಿಂತಾಯಿದ್ದೀಯ ತೋರಿಸು. ಹಾಯ್, ಹೆಲೋ, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗಾಡ್ತೀಯ ಮಿಯಾಮ್ ಜೊತೆ ನೀನು? ಪಾಚಿ ಮಾಡ್ಬಿಟ್ಟಾಯ್ತಾ ಮಿಯಾಮ್ ಪಾಚಿ ಮಾಡಿದ್ವಿ ಅಂತ. ಇವಾಗ ಏನು ತಿಂತಾರೋದು ನೀನು? ತೋರ್ಸಪ್ಪ. ಇದು ಅಂದರೆ ಜಾಮೂನು, ಗುಲಾಬ್ ಜಾಮೂನ್. ಬರ್ತೀನಿ. ಎಲ್ಗೋಯ್ತಿರೋದು ನೀನು? ಊರು ಯಾವ ಊರಿಗೆ? ಹಾಂ, ಯಾವುದು ಇದೆ ತಾನು ಮನೆ? ಎಲ್ಲ ನೀನು ಸ್ಲಿಪ್ಪರು. ವರುಷ್ಕ ಜಾಮೂನ್ ತಿಂತಿದ್ದಾಳೆ. ಇವತ್ತು ಜಾಮೂನ್ ಮಾಡಿದ್ವಿ. ಈ ಜಾಮೂನ್ ಅಂತ ನೆನಪಾದರೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ಅಂಗಡೀಲಿ 2 ರೂಪೀಸ್ಗೆ ಸಿಗ್ತಾಯಿತ್ತು. ಅದೇ ನೆನಪಾಗುತ್ತೆ. ಯಾವ್ಯಾವತ್ತೂ ಮನೇಲಿ ಮಾಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಅಂದರೆ 1-2-3 ವರ್ಷದಿಂದ ಮನೇಲಿ ಮಾಡ್ತೀವಿ. ಇವಾಗ ಮಾಡೋಕ್ಕೆ ಬರುತ್ತೆ. ಅವಾಗೆಲ್ಲ ಅಂಗಡೀಲಿ ತಗೊಳ್ತಿದ್ದೆ 2 ರೂಪೀಸ್ಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಚೆನ್ನಾಗಿತ್ತು ಅವಾಗ. ವರ್ಷ ಯಾರಪ್ಪ ಅವಳು? ವರುಷ್ಕ. ವರ್ಷ ಮಿಯಮ್ ಜೊತೆ ಹೆಂಗಾಡ್ತಿ ತೋರಿಸ್ಬೇಕು. ಇವತ್ತು ಅದು ಬ್ಲ್ಯಾಕ್ ಮಾಡ್ಕೊಟ್ಟೈತೆ ಅದ್ರ ಮುಖ ಎಲ್ಲ. ನಮ್ಮ ವರ್ಷ ಎಷ್ಟೇ ಹಿಂಸೆ ಮಾಡಿದ್ರು ಪಾಪ ಬೆಕ್ಕು ಏನೂ ಮಾಡಲ್ಲ ಅವಳಿಗೆ. ಎಷ್ಟೆಲ್ಲ ಹಿಂಸೆ ಕೊಡ್ತಾಳೆ ಅಂದರೆ ಒಂಚೂರು ಪರಿಚಯದು ಇಲ್ಲ, ಏನೂ ಮಾಡಲ್ಲ. ಇವಳು ಕಂಡ್ರೆ ಆ್ಯಕ್ಚುಲಿ ಅದಕ್ಕೆ ತುಂಬ ಇಷ್ಟ. ಒಳಗಡೆ ಅವರ ಮನೆ ಒಳಗಡೆ ಇದ್ದರೆ ಇವಳೇನಾದರೂ ಬಂದಾಗ ಸೌಂಡ್ ಮಾಡಿದ್ರೆ ಇವಳು ಅದು ಅಲ್ಲಿಂದನೇ ಮ್ಯಾವ್ ಅಂತ ಸೌಂಡ್ ಮಾಡ್ತಾ ಇರತ್ತೆ. ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾಳೆ ನೋಡಿ. ನನಗಂತೂ ಭಯ ಆಗ್ತಿರುತ್ತೆ, ಎಲ್ಲಿ ಪರ್ಚ್ಬಿಡುತ್ತೋ ಎಲ್ಲಿ ಕಚ್ಬಿಡುತ್ತೋ ಅಂತ. ಬಟ್ ಅದೇನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾಳೆ ಇವಳು. ಅದಕ್ಕೆ ಏನಾದರೂ ಇವಳಿಗೆ ಅದನ್ನು ಕೊಟ್ಟಿಲ್ಲ ಅಂದರೆ ಅದಕ್ಕೂ ಅಳ್ತಾ ಇರ್ತಾಳೆ ಇವಳು. ಆಚೆ ಕಟ್ಟಾಕ್ಬಿಟ್ಟಿದ್ದನ್ನು ಕೊಟ್ಟಿಲ್ಲ ಅಂದ್ರೂ ಅದಕ್ಕೂ ಅಳ್ತಾಳೆ. ಮಮ್ಮಿ ಅಂತ ಮಮ್ಮಿ ಹಿಂಗಿಡ್ಕೊ ಹಿಂಗೆ ಹೋಗಿ ಬೆಳ್ಕೊಂಡು. ಬೇಡ ಬಿಡಪ್ಪ, ಬರಲ್ವಂತ ಬಿಟ್ಬಿಡು. ಈ ಕಡೆ ಕರ್ಕಪ್ಪ.
ತೀರಿಸ್ತೇ ಬಿಡ ಯಾಕೆ ಪಾಪ